ಆತ್ಮಜ್ಞಾನ ಶ್ರೇಷ್ಠವಾದ ಜ್ಞಾನ. ನೀನು ತಿಳ್ಕೊಳ್ಳೋದು ಮಹಾ ದೊಡ್ಡ ಒಂದು ವಿದ್ಯೆ ಇದು. ಇದಕ್ಕೆ ಸೆಲ್ಫ್ ಸ್ಟಡಿ ಬೇಕು. ಒಂದು ಸತಿ ನಿನಗೆ ಗೊತ್ತಾದ ಮೇಲೆ, ಸೆಲ್ಫ್ ರಿಯಲೈಸ್ ಆದಮೇಲೆ ನೀನು ಆ ಥರ ಇರೋದಕ್ಕೆ ಶುರು ಮಾಡಬೇಕು. ಸುಮ್ಮನೆ ಅದು ಪುಸ್ತಕದಲ್ಲಿ ವಿಚಾರ ತಿಳ್ಕೊಂಡಂಗಲ್ಲ. ನೀನು ಆ ಪ್ರತಿಯೊಂದು ಪಾತ್ರದಲ್ಲೂ ಕೂಡ ಅದನ್ನು ಧರಿಸ್ಕೊಳ್ಬೇಕು. ಆ ಪಾತ್ರನ ಅಡೋನ್ ಅಂತ ಹೇಳ್ತಾರೆ. ಅದನ್ನು ಧರಿಸ್ಕೊಂಡು ಆ ರೀತಿ ನಾವು ಇರೋದಕ್ಕೆ ಶುರು ಮಾಡಿದಾಗ ತನ್ನಷ್ಟಕ್ಕೆ ತಾನೇ ಆ ಮೈಂಡ್ಫುಲ್ನೆಸ್ ಅನ್ನೋದು ಬರುತ್ತೆ. ನಾವು ಸಾವಧಾನವಾಗಿ ಇರ್ತೀವಿ. ಸಾವಧಾನವಾಗಿ ಯಾವಾಗ ಇರ್ತೀವಿ ನಾವು, ಆವಾಗ ನಾವು ತೆಗೆದುಕೊಂಡಿದ್ದ ಪಾತ್ರ ಏನು, ನಮ್ಮ ಆಲೋಚನೆಗಳು ಏನೇನು ಬರುತ್ತೆ ಅವೆಲ್ಲವೂ ಕೂಡ ನಮ್ಮ ಆತ್ಮಕ್ಕೆ ಒಂದು ಬಣ್ಣ ಆಗುತ್ತೆ. ನಮಗದು ಗೊತ್ತಾಗತ್ತೆ. ನಮ್ಮ ಆಲೋಚನೆಗಳೇ ನಮ್ಮ ಆತ್ಮದ ಬಣ್ಣ. ನಮ್ಮ ಆತ್ಮಕ್ಕೆ ಬಣ್ಣ ಇಲ್ಲ. ನಾನು ಯಾರೂ ಅಲ್ಲ. ನಾನು ಯಾವ ಪಾತ್ರ ತಗೊಂಡ್ರೆ ಆ ಪಾತ್ರದ ಒಂದು ರಿಫ್ಲೆಕ್ಷನ್ ನಮ್ಮ ಆತ್ಮದಲ್ಲಿ. ಅಂದರೆ ನಾವು ಯಾವ ನೀರಿಗೆ ಬಣ್ಣ ಇಲ್ಲ. ನಾವು ಯಾವ ಬಣ್ಣ ಹಾಕ್ತೀವೋ ಆ ನೀರದು ಆ ಬಣ್ಣಕ್ಕೆ ಕಾಣುತ್ತೆ. ಹಾಗೆ ಬಿಳಿ ಬಣ್ಣ ಬಟ್ಟೆಯನ್ನು ಬೇರೆ ಬೇರೆ ಬಣ್ಣಗಳಲ್ಲಿ ಅದ್ದಿದ್ರೆ ಆ ಬಣ್ಣ ಅದಕ್ಕೆ ಬರುತ್ತಲ್ಲ. ಹಾಗೆ ನಾವು ಏನು ಪಾತ್ರ ತೊಗೊಂಡ್ರು ಅದರ ಲೇಪ, ಅದರ ರಿಫ್ಲೆಕ್ಷನ್ ಆತ್ಮಕ್ಕೆ ಬರುತ್ತೆ. ಇವಾಗ ನಾವು ರಿವರ್ಸ್ ಮಾಡ್ತಾ ಇದ್ದೀವಿ. ಆತ್ಮವನ್ನು ಮೊದಲು ತಿಳ್ಕೊಂಡಾಗ ಆತ್ಮದ ಸ್ವರೂಪ ಏನು, ಗುಣ ಏನು, ಅವೆಲ್ಲವೂ ಕೂಡ ಎಲ್ಲದರಲ್ಲೂ, ಎಲ್ಲ ನಮ್ಮ ಆಲೋಚನೆಯಲ್ಲೂ ಇರೋದ್ರಿಂದ